ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ. CJI ಮೇಲೆ ಶೂ ಎಸೆಯಲು ಪ್ರಯತ್ನಿಸಿದ ವಕೀಲನ ಕ್ರಮವನ್ನು ವಿರೋಧಿಸಿ ಇದೇ ತಿಂಗಳು 18ರಂದು ಚಾಮರಾಜನಗರದಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಯಿತು. ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಯ್ಯನಪುರ ಶಿವಕುಮಾರ್ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಎಂ ರಾಮಚಂದ್ರ, ನಂದೀಶ್, SK ಉಮೇಶ್, ಚಿಕ್ಕಮಹಾದೇವ್, ಅಬ್ರಾರ್ ಅಹಮದ್, ಆರ್ ಮಹಾದೇವ್, ಶ್ರೀನಿವಾಸ್ ಗೌಡ, ನಾಗಯ್ಯ ಸೇರಿದಂತೆ ಇನ್ನಿತರರು ಮುಖಂಡರು ಭಾಗಿಯಾಗಿದ್ದರು. ನೇರವಾಗಿ ಸ್ವಯಂಕೃತವಾಗಿ ಅವ್ರನ್ನ ಆಮೇಲೆ ಕೇಸ್ನ ದಾಖಲು ಮಾಡಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾವೆಲ್ಲರೂ ಇವತ್ತು ಸೇರಿ ಎಲ್ಲ ಸಮಾಜದವರು ಸೇರಿ ಚಾಮರಾಜನಗರ ಬಂಧನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಸಮಾಜದವರು ಮಾತನಾಡ್ತಾರೆ. ಅದನ್ನು ನಾನೊಬ್ಬನೇ ಮಾತಾಡಲ್ಲ. ಅದನ್ನು ಮುಂದೆ ಎಲ್ಲ ಸಮಾಜದ ಅಧ್ಯಕ್ಷರುಗಳು ಬಂದಿರೋದ್ರಿಂದ ಅವರು ಇದಕ್ಕೆ ಕಂಟಿನ್ಯೂ ಮಾಡ್ತಾರೆ ಅಂತಕ್ಕಂಥ ನಾನು ನಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಒಂದು ಘಟನೆ ಆಗಬಾರ್ದಾಗಿತ್ತು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಸಂವಿಧಾನ ಪೀಠದ 3 ಅಂಗಗಳು ಕೂಡ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಸದ್ದುಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನ್ಯಾಯಮೂರ್ತಿ ಗವಾಯಿಗಳು ಏನೇ ಒಂದು ತೀರ್ಪು ಕೊಟ್ಟರೆ ಅದನ್ನು ಪ್ರಶ್ನೆ ಮಾಡೋ ಹಕ್ಕು ವರ್ಮರಿಗೆ ಇರ್ತದೆ. ಆದರೆ ಅವರು ಕಾನೂನುಬದ್ಧವಾಗಿ ಹೋರಾಟವನ್ನು ಮಾಡಬೇಕಾಯಿತು ಹೊರತು ಈ ರೀತಿ ಆ ಕಲಾಪದಲ್ಲಿ ಶೋಧ ಎಸೆಯುವಂಥದ್ದು ಘೋರವಾದಂಥ ದುರಂತ. ಇಂಥ ದುರಂತ ಮಾಡುವಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಡಬೇಕು. ಹಾಗಾದಾಗ ಮಾತ್ರ ನ್ಯಾಯಾಂಗದ ವ್ಯವಸ್ಥೆಗೆ ಒಂದು ಅರ್ಥ ಬರ್ತದೆ. ಈ ಮೂಲಕ ನಾನು ಕೂಡ ಒತ್ತಾಯವನ್ನು ಮಾಡ್ತೀನಿ. ಈ ಒಂದು ಪ್ರತಿಭಟನೆ ಮತ್ತು ಬಂದ್ಗೆ ನಾನು ಕೂಡ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಈಗಾಗಲೇ ಶಿವಕುಮಾರ್ ಅವರು ರಾಮಚಂದ್ರನ್ ಅವರು ಮಾತಾಡಿದಾಗೆ ಇದು ಮಹಾನ್ ದೊಡ್ಡ ಘಟನೆ ಅಂತ ಭಾವಿಸ್ತೀನಿ. ಏಕೆಂದರೆ ಬೇಲಿನೇ ಇದ್ದು ಕೊಲೆ ಮೇಲಂಗಾಯ್ತು. ಹಾಗಾಗಿ ಇನ್ನು ಮುಂದೆ ಈ ಥರ ಘಟನೆಗಳಾಗಬಾರ್ದು. ನ್ಯಾಯ ಕೊಡೋರೆ ನ್ಯಾಯ ಕೊಡಿಸೋರೆ ಆಗ್ಬಿಟ್ರೆ ಮುಂದೆ ಸಾಮಾನ್ಯರ ಜನರ ಗತಿ ಹೇಗೆ ಅಂತ ನಮ್ಮ ಪ್ರಶ್ನೆ. ಇದೊಂದು ಕೆಟ್ಟ ಒಂದು ದುರ್ಘಟನೆ ಆಗಿದೆ, ಮುಂದೆ ಆಗಬಾರ್ದು. ಅದಕ್ಕೆ ನಾವು ಏನೀಗ ಬಂದ್ ಕರೆ ಕೊಟ್ಟಿದ್ದಾರೆ, ಎಲ್ಲ ಸೇರಿ ಒಂದು ಬಂಧನ ಮಾಡಿ ಅವನನ್ನು ಬಂಧನಕ್ಕೆ ಒಳಪಡಿಸಬೇಕು ಅನ್ನೋದೇ ನಮ್ಮ ಎಲ್ಲರ ಒತ್ತಾಯ.